ಗುರುಗಳೇ, ಇನ್ನು ಈ ಈ ರಾಶಿಯವರು ಈ ಕೆಲವರೆಲ್ಲ ಏನಂದ್ರೆ ಹೊಸ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ, ಹೊಸದಾಗಿ ಏನೋ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು, ಈ ತರ ಅನ್ಕೊಂಡು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇಂಥ ರಾಶಿಯವರು ಈ ವರ್ಷ ಈ ಪ್ರಯತ್ನ ಮಾಡಲೇಬೇಡಿ, ಸಕ್ಸಸ್ ಆಗೋದೇ ಇಲ್ಲ ಅನ್ನುವಂಥ ರಾಶಿಗಳು ಯಾವುದು ಗುರುಗಳೇ? ನೋಡಿ, ಬಿಸ್ನೆಸ್ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಮೇಷರಾಶಿಯವರು ಬಹಳ ಏನಾದರೂ ಅಚೀವ್ಮೆಂಟ್ ಮಾಡೋಣ. ಒಂದು ಮೇಷರಾಶಿಯವರಲ್ಲಿ ಒಂದಷ್ಟು ನಕ್ಷತ್ರಗಳು ಅವರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ತಂದುಕೊಡುವಂಥದ್ದು ಇರುತ್ತೆ. ಅಂದರೆ ಅವ್ರ ಆಲೋಚನೆಗಳೇನಾಗುತ್ತೆ, ಅಗಾಧವಾದಂಥ ಆಲೋಚನೆಗಳಿರುತ್ತೆ. ನಾನು ನೋಡಿರುವಂಥದ್ದು ಭರಣಿ ನಕ್ಷತ್ರ. ನೋಡಿ, ಮೇಷರಾಶಿಗೆ ಒಳಪಡುತ್ತೆ ಇದು. ಸೊ ಭರಣಿ ನಕ್ಷತ್ರದವರು ಧರಣಿನ ಆಳ್ತಾರೆ ಅಂತ ಹೇಳುತ್ತೆ. ಅಂದರೆ ಬಹಳ ಒಂದಷ್ಟು ರಾಜಕೀಯದಲ್ಲಾಗಲಿ, ಒಂದಷ್ಟು ಸರ್ಕಾರಿ ನೌಕರಿಯಲ್ಲಿ ಇರುವಂಥವ್ರು. ಇವತ್ತು ನಾವು ನೋಡ್ತೀವಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಜನ ಈ ಭರಣಿ ನಕ್ಷತ್ರದವರೇ ಇದ್ದಾರೆ. ಮತ್ತು ಒಂದಷ್ಟು ಡಿ ಸಿ ಎ ಸಿ ಈ ಥರ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಒಂದಷ್ಟು ಪೊಲೀಸ್ ವೃತ್ತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಸೊ ಈ ವ್ಯಕ್ತಿಗಳು ಯಾರಿರ್ತಾರೆ, ಬಿಸ್ನೆಸ್ ವೈಸ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಖಂಡಿತ ಮಾಡಲೇಬಾರ್ದು ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಪ್ರಾರಂಭ ಹಂತದಲ್ಲೇ 7.5 ಹತ್ರ ನಡೀತಾ ಇದೆ, ಗುರುಬಲ ಇಲ್ಲ. 7.5 ಬಂದಾಗ ಬಹಳ ಎಚ್ಚರಿಕೆ ಇರಬೇಕು. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೇನು 10 ಸತಿ ಯೋಚನೆ ಮಾಡಬೇಕು. ಯಾರಿಗಾನ ದುಡ್ಡು ಕೊಟ್ಟರೆ ವಾಪಸ್ ಬರೋದಿಲ್ಲ ಈ ರಾಶಿಯವರಿಗೆ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಭಾಳ ತೊಂದರೆಗಳನ್ನು ಅನುಭವಿಸುವಂಥದ್ದು ಇರುತ್ತೆ. ಒಂದಷ್ಟು ಲಾಸ್ ಆಗಬಹುದು. ಮತ್ತು ಬಿಸ್ನೆಸ್ಸಲ್ಲಿ ಹೊಸದಾಗಿ ಎಲ್ಲೋ ಒಂದು ಸಾಲ ಮಾಡಿ ಹಾಕಿರ್ತಾರೆ, ಸಾಲದ ಮೇಲೆ ಸಾಲ ಆಗಿ ಬಡ್ಡಿಗೆ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಆದರೆ 7 ವರ್ಷ ಒಬ್ಬ ಮನುಷ್ಯನಿಗೆ 7.5 ಅಂತ ಕಾಡಿಸುತ್ತೆ ಶನಿ. ಸೊ ಆದರೆ ಈಗ ಪ್ರಾರಂಭ ಆಗಿರೋದು 2025 ಮಾರ್ಚ್ 29ನೇ ತಾರೀಕಿಗೆ ಶನಿ ಮೀನರಾಶಿಗೆ ಯಾವಾಗ ಪ್ರವೇಶ ಆಯಿತೋ ಆ ದಿನದಿಂದ ಮೇಷರಾಶಿಯವರಿಗೆ 7.5 ಸ್ಟಾರ್ಟ್ ಆಯಿತು. ಇದು ಎಲ್ಲಿವರೆಗೂ ಇರುತ್ತೆ, ಜನ್ಮಕ್ಕೆ ಶನಿ ಬರ್ತಾನೆ ಯಾವಾಗ 2027ಕ್ಕೆ ಬರ್ತಾನೆ. ಸೊ ಆವಾಗ ಇನ್ನೂ ವಾಹನಗಳಲ್ಲಿ ಹುಷಾರಾಗಿರ್ಬೇಕು. ಅಂದರೆ ಈ ವರ್ಷ 2026 ಏನಿದೆ, ಮೇಷರಾಶಿಯವರು ಬಿಸ್ನೆಸ್ ಮಾಡಬಾರ್ದು. ಬಿಸ್ನೆಸ್ ಮಾಡಿದ್ರೆ ಸಾಲದ ಬಾಧೆ ಕಾಡುತ್ತೆ, ಬಿಸ್ನೆಸ್ ಲಾಸ್ ಆಗುವಂಥದ್ದು ಇರುತ್ತೆ. ಸೊ ಇವರು ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ. ಮತ್ತು ನಾನು ಆಗಲೇ ವೃಶ್ಚಿಕ ರಾಶಿಯವರ ವಿಚಾರ ಹೇಳಿದೆ, ನನ್ನ ಮದುವೆ ವಿಚಾರ ಇಂಥದ್ದು. ಈ ವೃಶ್ಚಿಕ ರಾಶಿಯವರು ಅಷ್ಟೇ, ಇವತ್ತು ನೋಡಿ ಎಷ್ಟೋ ಜನ ಒಂದು ಪರ್ಸೆಂಟೇಜ್ ನಾವು ಲೆಕ್ಕಾಚಾರ ಮಾಡಿಕೊಂಡ್ರೆ 100ಕ್ಕೆ 80% ಬಿಸ್ನೆಸ್ಸಲ್ಲಿದ್ದಾರೆ. ಒಂದಷ್ಟು 20% ರಾಜಕೀಯದಲ್ಲಿ ಇರುವಂಥದ್ದು ನಾವು ನೋಡ್ತೀವಿ. ಇವತ್ತು ಪ್ರಧಾನಮಂತ್ರಿಗಳಿಂದ ಹಿಡಿದು ಇವತ್ತು ಅವರ ರಾಶಿ ಅಂತ ನಾವು ನೋಡಿದ್ರೆ ಮುಖ್ಯಮಂತ್ರಿಗಳು ಎಷ್ಟೋ ಯಡಿಯೂರಪ್ಪ ಆಗ್ಬೋದು, ಮತ್ತು ಇನ್ನಿತರ ರಾಜಕೀಯ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ವೃಶ್ಚಿಕ ರಾಶಿಯವರು ಸುಮಲತಾ ಆಗ್ಬೋದು, MP ಇದರಲ್ಲಿ ಗೆದ್ದಿದ್ದಾರೆ. ಸೊ ಇವರೆಲ್ಲ ಒಂದಷ್ಟು ಜನಗಳು ನಮ್ಮ ಕರ್ನಾಟಕದಲ್ಲಿ ಇರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ವಿ. ವೃಶ್ಚಿಕ ರಾಶಿಯವರು ಜಾಸ್ತಿ ಇದ್ದಾರೆ. ಇವರಿಗೆ ಬೇಡ ಅಂದ್ರೇನು ಸಮಸ್ಯೆಗಳು ಹುಡ್ಕೊಬರುತ್ತೆ. ಇವತ್ತು ಆಗ್ತಾ ಇರುವಂಥ ಪ್ರಾರಂಭ ಹಂತದಲ್ಲೇ ಅದೇ ಆಗ್ತಾ ಇರುವಂಥದ್ದು. ಏನಾಗುತ್ತೆ ಈಗ ನೋಡಿ, ಈಗ ಒಂದಷ್ಟು ಈ ಪದವಿಗೋಸ್ಕರ ಕಿತ್ತಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಪದವಿಗಳಿಗೆ. ನಾನು ಆಗಲೇ ಲಾಸ್ಟ್ 2025ರಲ್ಲಿ ಡಿಸೆಂಬರ್ ಕೊನೆ ಹಂತದಲ್ಲಿ ನಾನು ಹೇಳ್ತಾ ಇದ್ದೆ ನೋಡಿ, ಈಗ ಒಂದು ಬದಲಾವಣೆ, ಮಹತ್ವವಾದಂಥ ಬದಲಾವಣೆ ಇದೆ. ವೃಶ್ಚಿಕ ರಾಶಿಯವರಿಗೆ ಈಗ ಟೈಮ್ ಸರಿ ಇಲ್ಲ. ಈಗ ವೃಶ್ಚಿಕ ರಾಶಿ ಅಂದರೆ ಸಿದ್ದರಾಮಯ್ಯ ಅವ್ರದ್ದು ಲೆಕ್ಕಾಚಾರ ಮಾಡಬಹುದು. ಅವ್ರಿಗೆ ನೋಡಿದ್ರೆ ಈಗ ಟೈಮೂ ಚೆನ್ನಾಗಿಲ್ಲ. ಮತ್ತು ಅದು ಯಾಕೆ ಅವರಿಗೆ ಒಂದಷ್ಟು ನವಂಬರ್ ಬದಲಾವಣೆ ಏನೋ ಆಗುತ್ತೆ ಅನ್ನೋವಂಥದ್ದು ಒಂದಷ್ಟು ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ. ಸೊ ಏನೋ ಬದಲಾವಣೆ ಆಗಿಲ್ಲವಲ್ಲ ಅಂತ ಕೇಳಿರುವಂಥವ್ರು ಮಹಾ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಯಾಕೆ ಬದಲಾವಣೆ ಆಗಲಿಲ್ಲ, ನವಂಬರಲ್ಲಿ ಒಂದಷ್ಟು ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು. ಯಾವಾಗ ಗುರು ತಾತ್ಕಾಲಿಕವಾಗಿ ಬದಲಾವಣೆ ಆಯಿತು ನೋಡಿ, ಇದು ಜ್ಯೋತಿಷದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಗುರು ಯಾವಾಗ ನಮಗೆ ಬಲ ಕೊಡ್ತಾನೋ ಯಾವುದೇ ತೊಂದರೆಗಳಿದ್ರೂ ನಿಭಾಯಿಸ್ತಾನೆ ಅಂತ ಹೇಳುತ್ತೆ. ಸೊ ಇಲ್ಲಿ ಆಗಿರುವಂಥ ವಿಚಾರ, ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಾವು ನೋಡೋಕೆ ಹೋದ್ರೇನೋ, ಯಾವಾಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಬದಲಾವಣೆ ಆಯಿತೋ, ವೃಶ್ಚಿಕ ರಾಶಿಯವರಿಗೆ ನವಮಸ್ಥಾನ, ಅಂದರೆ ನವಮಸ್ಥಾನ ಅಂದರೆ 9ನೇ ಮನೆ, ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ. ಯಾವಾಗ ಗುರು ಗ್ರಹ ಡಿಸೆಂಬರ್ 5ನೇ ತಾರೀಕು ಬದಲಾವಣೆ ಆಯಿತು, ಉಚ್ಚಸ್ಥಾನದಿಂದ ಶತ್ರುಸ್ಥಾನಕ್ಕೆ ಮಿಥುನ ರಾಶಿಗೆ ಹೋಯಿತು, ಒಂದಷ್ಟು ವೃಷಭ ರಾಶಿಯವರಿಗೆ ರಾಜಯೋಗವನ್ನು ತಂದು ಕೊಟ್ಬಿಡ್ತು. ಈಗ ಟಿ ಕೆ ಶಿವಕುಮಾರ್ ಅವ್ರದ್ದು ವೃಷಭ ರಾಶಿ, ಭಾಳ ರಾಜಯೋಗ ಈಗ. ಸೊ ಕೈ ಹಿಡಿದಿದ್ದೆಲ್ಲ ಏನೇ ಕೈ ಹಾಕಿದ್ರೂ ಕೆಲಸಗಳು ಸಕ್ಸಸ್ ಆಗುತ್ತೆ. ಅಂದರೆ ಇದು ರಾಜಕೀಯಕ್ಕೆ ಒಂದೇ ಮೀಸಲಲ್ಲ, ಈ ರಾಶಿಗಳು ಸಾಮಾನ್ಯ ವ್ಯಕ್ತಿಗೂ ಇದು ಅನ್ವಯ ಆಗುತ್ತೆ. ಅಂದರೆ ಒಂದಷ್ಟು ಉದಾಹರಣೆಗಳು ಕೊಡಬಹುದು ನಾವು, ಯಾಕೆ ಅವ್ರಿಗೆ ಆಗಲಿಲ್ಲ ಕೆಲಸ, ಸೊ ಯಾಕೆ ಅವ್ರಿಗೆ ತೊಂದರೆ ಆಯಿತು, ಯಾಕೆ ಒಳ್ಳೇದಾಯಿತು, ಈ ಥರದ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಗ್ರಹಗಳ ಪ್ರಭಾವ ಮನುಷ್ಯನ ಮೇಲೆ ಯಾವ ರೀತಿ ಇರುತ್ತೆ. ಸೊ ಇದನ್ನು ಒಂದಷ್ಟು ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದರೆ ಪ್ರಸ್ತುತ ವರ್ಷ ಫಲಗಳಲ್ಲಿ ನಾವು ನೋಡಿದಾಗ ವೃಶ್ಚಿಕ ರಾಶಿಯವರು ಬಿಸ್ನೆಸ್ ವಿಚಾರದಲ್ಲಿ ತೊಂದರೆ ಇದೆ.
ಸೊ ಒಂದಷ್ಟು ಕೆಲಸಗಳು ಆಗೋದಿಲ್ಲ, ಇರುವಂಥ ಖಾತೆಯಿಂದ ಕೆಳಗಡೆ ಇಳಿಯುವಂಥದ್ದು. ಈಗ ಯಾವುದೋ ಒಂದು ಪೋಸ್ಟಲ್ಲಿ ಇರ್ತಾರೆ, ಸರ್ಕಾರಿ ಕೆಲಸದಲ್ಲೇ ಇರ್ತಾರೆ ಅಂದ್ಕೊಳ್ಳಿ. ಆ ಸರ್ಕಾರಿ ಕೆಲಸದಲ್ಲಿ ಯಾವುದೋ ಒಂದು ನಿಂದನೆಗಳು, ಸಹೋದ್ಯೋಗಿಗಳಿಂದ ತೊಂದರೆ ಆಗೋದು, ಅಥವಾ ಯಾವುದೋ ಒಂದು ಬೇಡವಾದಂಥ ಸಮಸ್ಯೆಗೆ ಸಿಕ್ಕಾಕೊಂಡು ಲೋಕಾಯುಕ್ತನೋ ಅಥವಾ ಇನ್ನಿತರ ಯಾವುದೋ ಒಂದು ರೀತಿಯಲ್ಲಿ ಕೋರ್ಟ್ ಕಚೇರಿವರೆಗೂ ಹತ್ತುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಯಾವುದೇ ಬಿಸ್ನೆಸ್ಸು ವ್ಯವಹಾರದಲ್ಲಿ ಅಥವಾ ಕೆಲಸದಲ್ಲಾಗಲೂ ಸ್ವಲ್ಪ ಹುಷಾರಾಗಿರ್ಬೇಕು ವೃಶ್ಚಿಕ ರಾಶಿಯವರು. ಸರಿ. ಸೊ ಮತ್ತೆ ಅದ್ರ ಜೊತೆಗೆ ಮಕರ ರಾಶಿಯವರಿಗೆ ಒಂದಷ್ಟು ನವೆಂಬರ್ವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಬಿಸ್ನೆಸ್ ವಿಚಾರದಲ್ಲಿ. ಮೇಷ, ವೃಶ್ಚಿಕ ಮತ್ತೆ ಮಕರ ರಾಶಿಯವರು. ಸೊ ಇವರು ಸ್ವಲ್ಪ ಬಿಸ್ನೆಸ್ ವಿಚಾರದಲ್ಲಿ 2026 ಸ್ವಲ್ಪ ಮಾಡದಿರ ಇರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸರಿ ಗುರುಗಳೇ, ಇನ್ನು 2026 ರಾಜಕೀಯ ದವರ ಮೇಲೆ, ರಾಜಕೀಯ ರಂಗದವರ ಮೇಲೆ ಯಾವ ರೀತಿ ಗ್ರಹಗಳ ಪ್ರಭಾವ ಇರುತ್ತೆ ಅಂತ? ನೋಡಿ, 2026 ಈ ಕರ್ಕಾಟಕ ರಾಶಿಯವರು ಇವತ್ತು ರಾಜಕೀಯದಲ್ಲಿ ಭಾಳ ಜನ ಇದ್ದಾರೆ. ಕುಮಾರಸ್ವಾಮಿ ಆಗ್ಬೋದು, ನಮ್ಮ ಕರ್ನಾಟಕದಿಂದ ಸೆಂಟ್ರಲ್ ಇದರಲ್ಲಿ ಮಿನಿಸ್ಟರ್ ಆಗಿರುವಂಥವ್ರು. ಸೊ ಒಂದಷ್ಟು ಜನಗಳ ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಇವತ್ತು ಪ್ರಸ್ತುತ ಕರ್ಕಾಟಕ ರಾಶಿಯವರು ಯಾರಿದ್ದಾರೆ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಭಾಳ ಜನ ಕರ್ಕಾಟಕ ರಾಶಿಯಲ್ಲಿ ರಾಜಕೀಯದಲ್ಲಿ ಸೇವೆ ಮಾಡ್ತಾ ಇರುವಂಥವ್ರು ಆರೋಗ್ಯದ ಮೇಲೆ ಪರಿಣಾಮ ಬಿದ್ದು ಒಂದಷ್ಟು ಸಮಸ್ಯೆಗಳು ಅನುಭವಿಸಿರುವಂಥದ್ದು ನಾವು ನೋಡ್ತೇವೆ. ಇತ್ತೀಚೆಗೆ ಮೊನ್ನೆ ನಡೆದಂತಹದ್ದು, ನಾವು ದಾವಣಗೆರೆಯಲ್ಲಿ ಒಂದು ಆರೋಗ್ಯದ ವಿಚಾರದಲ್ಲಿ ಏನೋ ಸಮಸ್ಯೆ ತೀರು ಹೋಗಿರುವಂಥದ್ದು ನಾವು ನೋಡ್ತೀವಿ. ಸೊ ಇವೆಲ್ಲ ಒಂದಷ್ಟು ಬದಲಾವಣೆಗಳಲ್ಲಿ ಈ ಕರ್ಕಾಟಕ ರಾಶಿಯವರೆಗೆ ರಾಜಕೀಯದಲ್ಲಿ ಯಾರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೋ ಒಂದು ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಸಿಂಹ ರಾಶಿಯಲ್ಲಿ ಭಾಳ ಜನ ಇದ್ದಾರೆ, ರಾಜಕೀಯದಲ್ಲಿನೂ ಇರುವಂಥದ್ದಿದೆ. ಸೊ ಅವರು ಯಾರೆಲ್ಲ ಸೇವೆ ಮಾಡ್ತಾರೆ, ಪಕ್ಷಗಳ ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು. ಇರುವಂಥ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಿ ಅಲ್ಲಿ ಶತ್ರುಗಳು ಜಾಸ್ತಿ ಮಾಡಿಕೊಳ್ಳುವಂಥದ್ದು ನಾವು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಒಂದು ಅಧಿಕಾರದಿಂದ ಕೆಳಗಡೆ ಇಳಿಯುವಂಥದ್ದು ಆಗುವಂಥದ್ದು ಇರುತ್ತೆ. ವೃಷಭ ರಾಶಿಯವರಿಗೆ ಅಧಿಕಾರ ಸಿಗುತ್ತೆ. ಸೊ ಈ ಥರದ್ದು ಒಂದಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆ ಇರುತ್ತೆ. ರಾಜಕೀಯದ ಬದಲಾವಣೆ ಅಂದರೆ ನಮ್ಮ ಕರ್ನಾಟಕದ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಒಂದಷ್ಟು 2026 ಒಂದಷ್ಟು ಬಹಳಷ್ಟು ದೊಡ್ಡ ಮಟ್ಟಿಗೆ ಬದಲಾವಣೆ ಆಗುವಂಥದ್ದು. ನಾವು ಯಾವಾಗಲೂ ಅಷ್ಟೇ ಒಂದು ಎಲೆಕ್ಷನ್ ಅಂತ ಬಂದಾಗ ಪ್ರಧಾನಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಒಂದಷ್ಟು ನಿರ್ದಿಷ್ಟ ಅವಧಿ ಅಂತಿರುತ್ತೆ, ಇಷ್ಟು ವರ್ಷದ ಕಾಲವರೆಗೂ ಇರಬೇಕು ಅಂತ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಖಾತೆಗಳ ಬದಲಾವಣೆ ವಿಚಾರದಲ್ಲಿ ಆಗಬಹುದು ಅಥವಾ ಸ್ಥಾನ ಬದಲಾವಣೆ ಆದಾಗ ಒಂದಷ್ಟು ರಾಜಕೀಯದೂ ಬದಲಾವಣೆ ಆಗುವಂಥದ್ದು ಇರುತ್ತೆ. ಯಾವಾಗ ಒಂದಷ್ಟು ಬದಲಾವಣೆ ಆಯಿತು ಅಂದರೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳೂ ಆಗುವಂಥ ಸಾಧ್ಯತೆ ನಾವು ಈ 2026ರಲ್ಲಿ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಹೊಸ ಮುಖ್ಯಮಂತ್ರಿಗಳನ್ನು ನಾವು ಕಾಣುವಂತಹದ್ದು ದಿನಗಳು, ಕೆಲವೇ ದಿನಗಳು ಇದೆ ಅಂತ ನನ್ನ ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಒಂದಷ್ಟು ನೋಡಬಹುದಾಗಿದೆ. ಸೊ ಒಟ್ಟಿನಲ್ಲಿ ರಾಜಕೀಯದಲ್ಲಿ ತುಂಬಾ ಬದಲಾವಣೆಗಳು ಆಗತ್ತೆ ಅನ್ನೋ ಮುನ್ಸೂಚನೆ ಅಂತೂ ನೀವು ನೀಡಿದ್ರಿ ಗುರುಗಳೇ. ಖಂಡಿತ, ಯಾಕಂತ ಹೇಳಿದ್ರೆ ಮಹತ್ವವಾದಂಥ ಬದಲಾವಣೆ ಈ ರಾಜಕೀಯದಲ್ಲಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಗಳೇ, ಇನ್ನು 2025 ತುಂಬಾ ಚೆನ್ನಾಗಿತ್ತು ಸಿನಿಮಾ ರಂಗಕ್ಕೆ. ಹೊಸ ಹೊಸ ಚಿತ್ರಗಳು ರಿಲೀಸ್ ಆಯಿತು, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡಿತು ಮೂವಿಗಳು. ಸೊ 2026 ಕೂಡ ಅದೇ ಥರ ನಿರೀಕ್ಷಿಸಬಹುದಾ ಸಿನಿಮಾ ರಂಗಕ್ಕೆ? ನೋಡಿ, 2026 ಖಂಡಿತ ನಿರೀಕ್ಷೆಯನ್ನು ಯಾರೆಲ್ಲ ಇಟ್ಕೊಂಡಿದ್ದಾರೆ ಒಳ್ಳೆ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. 2026 ಅನ್ನೋದು ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಒಂದಷ್ಟು ಒಳ್ಳೆಯ ದಿನಗಳು ನೋಡಬಹುದು ಅಂತ ಹೇಳುತ್ತೆ. ಪ್ರೊಡ್ಯೂಸರ್ಗಳು ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಒಳ್ಳೆ ಲಾಭವನ್ನು ತಂದು ಕೊಡುವಂಥದ್ದು. ನಾನು ಪ್ರಾರಂಭದಲ್ಲೇ ನೋಡಿ ಲೆಕ್ಕ ಹಾಕಿದ್ರೆ 2026 ಕೂಡಿದ್ರೆ ರವಿ ಪ್ರಭಾವ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ರಾಹು ಬಂತು ಅಂತ ಹೇಳಿದ್ರೆ ಆ ವರ್ಷ ಪೂರ್ತಿನೂ ಡಿಸ್ಟರ್ಬೆನ್ಸ್. ಕೇತು ಬಂದರೆ ವೈರಾಗ್ಯ, ಯಾವುದು ಬೇಡ, ಎಲ್ಲರಿಗೂ ಅನ್ವಯ ಆಗುತ್ತೆ. ಇಡೀ ಒಂದು ಪ್ರಕೃತಿ ಮೇಲೇನೂ ಪರಿಣಾಮ ಬೀಳುತ್ತೆ, ಮನುಷ್ಯರ ಮೇಲೇನೂ ಬೀಳುತ್ತೆ. ವರ್ಷದ ಲೆಕ್ಕಾಚಾರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಆ ಥರ ಇರುತ್ತೆ. ರವಿಯ ಪ್ರಭಾವ 2026 ಏನಿದೆ, ಒಂದಷ್ಟು ಧನ ಪ್ರಾಪ್ತಿ ಆಗುವಂಥದ್ದು, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದು, ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇರುತ್ತೆ. ಅದರಲ್ಲಿ ಜಾಸ್ತಿ ಹೆಚ್ಚು ಫಲಗಳು ಕೊಡುವಂಥದ್ದು ಅಂದರೆ ಇವತ್ತು ನಾವು ನೋಡ್ತಾ ಇರುವಂಥದ್ದು ಹೆಚ್ಚು ಒಲವನ್ನು ಕೊಡೋದು ಸಿನಿಮಾ ಕ್ಷೇತ್ರದಲ್ಲಿ, ಅದರಲ್ಲಿ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಇವತ್ತಿಂದಲ್ಲ ಆಗಿನ ಕಾಲದಿಂದನೂ ಇರುವಂಥದ್ದು ಅಂತ ಹೇಳಿದ್ರೆ ತುಲಾರಾಶಿಯವರು. ನೋಡಿ, ಎಲ್ಲ ಬಹಳ ಜನ 6 ಲೆಟರಿಂದ ಇವತ್ತು ಹೆಸರುಗಳನ್ನು ಬದಲಾವಣೆ ಮಾಡ್ಕೊತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ 6 ಲೆಟರ್ ಅಂತ ಬಂದಿದ ತಕ್ಷಣವೇ ಅವರು ಸಿನಿಮಾ ಕ್ಷೇತ್ರ ಹುಚ್ಚು ಜಾಸ್ತಿ ಇರುತ್ತೆ, ಅದ್ರ ಮೇಲೆ ಒಲವು ಜಾಸ್ತಿ ಇರುತ್ತೆ. ಹಾಗೆ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಒಂದಷ್ಟು ಹೆಸರುಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೂ ಬರ್ತಾ ಇರ್ತಾರೆ ನನ್ನ ಹತ್ರ. ಸೊ ಆಂಧ್ರದಲ್ಲಿ ಇರುವಂತಹದ್ದು, ಆ ಕಡೆಯಿಂದ ಬರುವಂಥದ್ದು ನಾವು ನೋಡ್ತೇವೆ. ನೋಡಿ, ಈ ಹೆಸರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ. 6 ಲಕ್ಕಿ ನಂಬರ್ ಅಂತ ಹೇಳ್ತೀವಿ ನಾವು. 2026 ಲಾಸ್ಟಲ್ಲಿ 6 ಬರ್ತಾ ಇದೆ.
ಆರ್ ಅಂತ ಹೇಳಿದ್ರೆ ಸಿನಿಮಾ ಕ್ಷೇತ್ರಕ್ಕೆ ಬಹಳ ಏಳು ಮಾಡಿಸಿದಂಥ ಸಂಖ್ಯೆ. ಓಕೆ. ಸೊ ಅದಕ್ಕೆ ನಾವು 6 ಲೆಟರ್ ಇರೋದನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಒಳ್ಳೊಳ್ಳೆ ಸಿನಿಮಾಗಳು ಕಾಣುವಂಥದ್ದು ಇರುತ್ತೆ. ನಾವು ಆಂಧ್ರದಲ್ಲಿ ನಾವು ನೋಡಿದಾಗ ಒಳ್ಳೊಳ್ಳೆ ಫಿಲಮ್ಗಳು ಬಂದಿರುವಂಥದ್ದು ನಾವು ನೋಡ್ತೀವಿ ಸಿನಿಮಾ ಕ್ಷೇತ್ರಗಳಲ್ಲಿ. ಸೊ ಈ 2026 ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಒತ್ತು ಕೊಡುವಂಥ ದಿನಗಳು ಅಂತ ಹೇಳ್ತೀವಿ. ಒಂದಷ್ಟು ಬದಲಾವಣೆಗಳು ನಾವು ನೋಡ್ತೀವಿ. ಅವರ ವೈಯಕ್ತಿಕ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಒಂದಷ್ಟು ಸೇವೆಯನ್ನು ಮಾಡ್ತಾ ಇರುವಂಥವ್ರು, ಒಂದಷ್ಟು ಕಲಾವಿದರಾಗ್ಬೋದು, ಒಂದಷ್ಟು ಅವರದೇ ಆದಂಥ ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ತೊಂದರೆ ಅನುಭವಿಸಿರುವಂಥದ್ದು ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಆದರೆ 2026 ಒಂದಷ್ಟು ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ನಿರೀಕ್ಷೆಯನ್ನು ಮಾಡಬಹುದು. ಪ್ಲಸ್ಸು ಇದೆ, ಮೈನಸ್ಸು ಇದೆ ಅಂತ. ಹೌದು, ಒಟ್ಟಾರೆ ಲಾಭವನ್ನ ತಂದು ಕೊಡುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ಹೇಳಬಹುದು.